Hello everyone, welcome back to Learn with Maktum. So today we are going to continue with our operating system module. First module ನಾವು ಶುರು ಮಾಡಿದ್ವಿ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್. ಅದರಲ್ಲಿ ನಾವು ಸ್ವಲ್ಪ ಬೇಸಿಕ್ಸ್ ನೋಡ್ಕೊಂಡ್ವಿ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಆಕ್ಚುಲಿ ಸಾಫ್ಟ್ವೇರ್ ಅಂತಂದ್ರೆ ಏನು, ಅದರ ಟೈಪ್ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು, ಅದಾದ್ಮೇಲೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಅದರದ್ದು ಫಂಕ್ಷನ್ಸ್ ಏನು ಅಂತ ನಾವು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಾವು ಹಿಸ್ಟರಿ ಮತ್ತೆ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ನ ನೋಡೋಣ್ರಿ. ಸೊ early computers without operating system. ಸೊ ಇನಿಷಿಯಲಿ ಏನಾಗಿತ್ತು ಅಂತಂದ್ರೆ ಕಂಪ್ಯೂಟರ್ಸ್ ಹ್ಯಾಡ್ ನೋ ಆಪರೇಟಿಂಗ್ ಸಿಸ್ಟಮ್. ಸೊ ಕಂಪ್ಯೂಟರ್ಸ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಆಪರೇಟಿಂಗ್ ಸಿಸ್ಟಮ್ ಇದ್ದಿದ್ದಿಲ್ಲ. ಸೊ ಅವಾಗ ಏನಾಕಿತ್ತು ಅಂತಂದ್ರೆ ಯೂಸರ್ಸ್ ಏನ್ ಮಾಡ್ತಿದ್ರು, ಡೈರೆಕ್ಟ್ಲಿ ಹಾರ್ಡ್ವೇರ್ ಜೊತೆಗೆ ಇಂಟರಾಕ್ಟ್ ಮಾಡ್ತಿದ್ರು. ಪ್ರೋಗ್ರಾಮ್ಸ್ ನ ಮ್ಯಾನ್ಯುವಲಿ ಮಷಿನ್ ಲ್ಯಾಂಗ್ವೇಜ್ ಅಲ್ಲಿ ಎಂಟರ್ ಮಾಡ್ತಿದ್ರು. ಓನ್ಲಿ ಒನ್ ಪ್ರೋಗ್ರಾಮ್ ಕುಡ್ ಬಿ ಎಕ್ಸಿಕ್ಯೂಟೆಡ್ ಅಟ್ ಅ ಟೈಮ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಆ ರೀತಿ ವರ್ಕ್ ಆಕಿತ್ರಿ. ಏನಾಕಿತ್ತು, ಯೂಸರ್ಸ್ ಏನ್ ಮಾಡ್ಬೇಕಾಗಿತ್ತು, ಮಷಿನ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನ ಬರೀಬೇಕಾಗಿತ್ತು ಮ್ಯಾನ್ಯುವಲಿ. ಗಿವನ್ ಟೈಮ್ ಅಲ್ಲಿ ಓನ್ಲಿ ಒನ್ ಪ್ರೋಗ್ರಾಮ್ ಅಷ್ಟೇ ಎಕ್ಸಿಕ್ಯೂಟ್ ಮಾಡಬಹುದಿತ್ತು. ಸೊ ಇದ್ರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬಂದವ್ರಿ ಅಂತಂದ್ರೆ, ಇಟ್ ವಾಸ್ ಡಿಫಿಕಲ್ಟ್ ಟು ಆಪರೇಟ್ ವಿತ್ ಹಾರ್ಡ್ವೇರ್. ಡೈರೆಕ್ಟ್ಲಿ ನಾವು ಹಾರ್ಡ್ವೇರ್ ಜೊತೆಗೆ ಆಪರೇಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇತ್ತು. CPU ಏನಾಕಿತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಟೈಮ್ ಅಲ್ಲಿ ಐಡಲ್ ಆಗಿರ್ತಿತ್ತು, ಅಂದ್ರೆ ಏನು ಖಾಲಿ ಇರ್ತಿತ್ತು, ಏನು ಬಿಸಿ ಇರ್ತಿದ್ದಿಲ್ಲ. ಇಟ್ ವಾಸ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಾಸ್ ಐಡಲ್. ಸ್ಲೋ ಎಕ್ಸಿಕ್ಯೂಷನ್ ಆಗಿತ್ತು, ಆಸ್ ವಿ ನೋ ದಟ್ ಓನ್ಲಿ ಒನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿತ್ತು. ಸೊ ಇಟ್ ವಾಸ್ ಸ್ಲೋ ಎಕ್ಸಿಕ್ಯೂಷನ್. ಹೈ ಚಾನ್ಸಸ್ ಆಫ್ ಎರರ್ಸ್ ಬರೋ ಚಾನ್ಸಸ್ ಇರ್ತಿತ್ತು. ಓನ್ಲಿ ಟ್ರೈನ್ಡ್ ಆಪರೇಟರ್ಸ್ ಅದನ್ನ ಆಪರೇಟ್ ಮಾಡಬಹುದಿತ್ತು. ಯಾಕಂದ್ರೆ ಮುಂಚೆ ನಾವು ಲೈಕ್ ಇನಿಷಿಯಲಿ ಬಿಫೋರ್ ವಿ ವಾಟ್ ಎವರ್ ವಿ ಹ್ಯಾವ್ ಕರೆಂಟ್ಲಿ ಲೈಕ್ ಲ್ಯಾಪ್ಟಾಪ್ ಅಂಡ್ ದೋಸ್ ಸ್ಟಾಫ್, ಅದಕ್ಕಿಂತ ಮುಂಚೆ ಬಿಗ್ ಬಿಗ್ ಮಷಿನ್ಸ್ ಯೂಸ್ ಟು ಬಿ ದೇರ್. ಸೊ ಹೂ ಎವರ್ ಆರ್ ಟ್ರೈನ್ಡ್ ಅವರಷ್ಟೇ ಅದನ್ನ ಆಪರೇಟ್ ಮಾಡಬಹುದಿತ್ತು. ಹೌದಾ? ಸೊ ಇವೆಲ್ಲ ಪ್ರಾಬ್ಲಮ್ಸ್ ಸಲುವಾಗಿ ನಾವು ಆಪರೇಟಿಂಗ್ ಸಿಸ್ಟಮ್ ನ ತಗೊಂಡ್ಬಂದ್ವಿ. ಸೊ ಈಸಿಯರ್ ಕಂಪ್ಯೂಟರ್ ಆಪರೇಷನ್ ಮಾಡ್ಲಿಕ್ಕೆ, CPU ಬೆಟರ್ ಯುಟಿಲೈಸ್ ಮಾಡ್ಲಿಕ್ಕೆ, ಎಕ್ಸಿಕ್ಯೂಷನ್ ನ ಫಾಸ್ಟ್ ಮಾಡ್ಲಿಕ್ಕೆ, ಮತ್ತೆ ಒಂದ್ ಪ್ರೋಗ್ರಾಮ್ ಅಲ್ಲದೆ ಮಲ್ಟಿಪಲ್ ಪ್ರೋಗ್ರಾಮ್ಸ್ ನ ರನ್ ಮಾಡ್ಲಿಕ್ಕೆ, ರಿಸೋರ್ಸಸ್ ಕೂಡ ಕರೆಕ್ಟ್ ಆಗಿ ಮ್ಯಾನೇಜ್ ಆಗೋದಕ್ಕೆ, CPU ಹಾರ್ಡ್ ಡಿಸ್ಕ್ ಸೊ ಪ್ರಾಪರ್ ಆಗಿ ಯುಟಿಲೈಸೇಷನ್ ಆಗ್ಬೇಕು, ರಿಸೋರ್ಸ್ ಮ್ಯಾನೇಜ್ ಆಗ್ಬೇಕು. ಸೊ ಇವೆಲ್ಲ ಆಗ್ಬೇಕು ಅನ್ನೋದಕ್ಕೆ ನಾವು ಏನ್ ಮಾಡಿದ್ವಿ, ಆಪರೇಟಿಂಗ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹೌದಾ? ಸೊ ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟಿಂಗ್ ಏನ್ ಡೈರೆಕ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದ್ಕೂಡ್ಲೆ ಫುಲ್ಲಿ ಎಲ್ಲಾ ಮಾಡೋದು ಬರ್ಲಿಲ್ರಿ. ಸ್ಟಾರ್ಟಿಂಗ್ ದೇ ಸ್ಟಾರ್ಟೆಡ್ ವಿತ್ ಸಮಥಿಂಗ್ ಕಾಲ್ಡ್ as a ಸಿಂಪಲ್ ಬ್ಯಾಚ್ ಸಿಸ್ಟಮ್. ಅದಾದ ನಂತರ ಮಲ್ಟಿ ಪ್ರೋಗ್ರಾಮ್ಡ್ ಬ್ಯಾಚ್ ಸಿಸ್ಟಮ್, ಟೈಮ್ ಶೇರಿಂಗ್ ಸಿಸ್ಟಮ್, ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್, ರಿಯಲ್ ಟೈಮ್ ಸಿಸ್ಟಮ್. ಸೊ ಈ ರೀತಿ ನಮ್ದು ಆಪರೇಟಿಂಗ್ ಸಿಸ್ಟಮ್ ಏನಾಗ್ಕೊಂತ ಬಂದ್ರೆ ಇವಾಲ್ವ್ ಆಗ್ಕೊಂತ ಬಂತು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್ ವಾಟ್ ಆಲ್ ದೀಸ್ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಫಸ್ಟ್ ಬಂದ್ಬಿಟ್ಟು ನಿಮ್ದು ಸಿಂಪಲ್ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್. ಸೊ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂತಂದ್ರೆ, collects similar jobs and executes them one after the another without user interaction. ಇಲ್ಲಿ ಏನಾಗುತ್ತೆ, ಜಾಬ್ಸ್ ಅಂತ ಬರ್ತೈತಿ. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಪ್ರೋಗ್ರಾಮ್ ಅನ್ನೋದಿಲ್ರಿ, ಜಾಬ್ಸ್ ಅಂತ ಕರಿತೀವಿ. ಸೊ ಜಾಬ್ಸ್ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ಯುವರ್ ಪ್ರೋಗ್ರಾಮ್ ಪ್ಲಸ್ ಡೇಟಾ ಅಂತಂದ್ರೆ ಇನ್ಪುಟ್ ಡೇಟಾ ಆಯ್ತು, ಅದೆಲ್ಲ ಸೇರಿ ನಾವು ಜಾಬ್ ಅಂತ ಕರಿತೀವ್ರಿ. ಓಕೆ, ಅಂಡ್ ಆಲ್ಸೋ ಇನ್ಫಾರ್ಮೇಶನ್, ಇಫ್ ಎನಿಥಿಂಗ್ ಎಲ್ಸ್ ಲೈಕ್ ಜಾಬ್ ಡೀಟೇಲ್ಸ್ ಏನಿರ್ತೈತ್ರಿ ಅದೆಲ್ಲ ಇನ್ಫಾರ್ಮೇಶನ್. ಸೊ ಎಲ್ಲಾ ಸೇರಿ ನಾವು ಇಲ್ಲಿ ಜಾಬ್ ಅಂತ ಕರಿತೀವಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಗೆ ಜಾಬ್ಸ್ ಏನಿರ್ತಾವ್ರಿ ಎಲ್ಲ ಕಲೆಕ್ಟ್ ಆಗ್ತಾವು. ಕಲೆಕ್ಟ್ ಆಗಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಜಾಬ್ ಕ್ಯೂ. ಸೊ ಆ ಜಾಬ್ ಕ್ಯೂ ಅಲ್ಲಿ ಒಂದೊಂದಾಗಿ ಜಾಬ್ ನ ನೆಕ್ಸ್ಟ್ ತಗೊಂಡು ಎಕ್ಸಿಕ್ಯೂಟ್ ಮಾಡ್ತೈತ್ರಿ ಆಪರೇಟಿಂಗ್ ಸಿಸ್ಟಮ್. ಸೊ ಲೆಟ್ ಅಸ್ ಸಿ, ಜಾಬ್ಸ್ ಆರ್ ಗ್ರೂಪ್ಡ್ ಇಂಟು ಬ್ಯಾಚಸ್. ಸೊ ಆ ಜಾಬ್ಸ್ ನ ಒಂದು ಬ್ಯಾಚ್ ಆಗಿ ಗ್ರೂಪ್ ಮಾಡ್ತಾರೆ. ದ ಆಪರೇಟರ್ ಏನ್ ಮಾಡ್ತಾನೆ, ಆಮೇಲೆ ಅದನ್ನ ಎಂಟೈರ್ ಬ್ಯಾಚ್ ನ ಲೋಡ್ ಮಾಡ್ತಾನೆ ಮೆಮರಿಯಲ್ಲಿ. ಸೊ ಮೆಮರಿಯಲ್ಲಿ ಲೋಡ್ ಆದ ನಂತರ CPU ಏನ್ ಮಾಡ್ತೈತಪ್ಪ ಅಂತಂದ್ರೆ ಅವುಗಳನ್ನ ಸೀಕ್ವೆನ್ಶಿಯಲಿ ಅಂದ್ರೆ ಒಂದಾದ ನಂತರ ಒಂದಾಗಿ ಜಾಬ್ ನ ಎಕ್ಸಿಕ್ಯೂಟ್ ಮಾಡ್ತೈತಿ. ಈಗ ಇದಕ್ಕೆ ತಿಳಿಲಿಕ್ಕೆ ಒಂದು ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಮ್ಯಾಜಿನ್ ಅ ಟೀಚರ್ ಕಲೆಕ್ಟಿಂಗ್ ಆನ್ಸರ್ ಶೀಟ್ಸ್. ಇನ್ಸ್ಟೆಡ್ ಆಫ್ ಚೆಕಿಂಗ್ ಒನ್ ಪೇಪರ್ ಇಮಿಡಿಯೇಟ್ಲಿ, ದ ಟೀಚರ್ ಕಲೆಕ್ಟ್ಸ್ ಆಲ್ ಪೇಪರ್ಸ್ ಫಸ್ಟ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅವರು, ಫಸ್ಟ್ ಬ್ಯಾಚ್ ಮಾಡ್ತಾರೆ, ಅಂದ್ರೆ ಪೂರ್ತಿ ಎಲ್ಲಾ ಪೇಪರ್ದೊಂದು ಬ್ಯಾಚ್ ಮಾಡಿ ಇವ್ಯಾಲ್ಯುಯೇಟ್ಸ್ ದೆಮ್ ಟುಗೆದರ್, ಅಷ್ಟು ಸೇರಿ ಒಂದೊಂದಾಗಿ ಚೆಕ್ ಮಾಡ್ತಾರೆ ಪೇಪರ್. ಹೌದಾ? ಸೊ ಪೇಪರ್ಸ್ ನ ಫಸ್ಟ್ ಗೆ ಈಗ ಒಬ್ಬಂದು ಇಸ್ಕೊಂಡು ಚೆಕ್ ಮಾಡೋದು ಮತ್ತೆ ನೆಕ್ಸ್ಟ್ ಇಸ್ಕೊಂಡು ಚೆಕ್ ಮಾಡೋದು ಈ ರೀತಿ ಮಾಡ್ತಾರಂದ್ರೆ ಇಲ್ಲ. ಫಸ್ಟ್ ಏನ್ ಮಾಡ್ತೀವಿ ನಾವು, ಎಲ್ಲಾ ಪೇಪರ್ಸ್ ನ ಕಲೆಕ್ಟ್ ಮಾಡ್ಕೋತೀವಿ. ಸೇಮ್ ವೇ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಎಲ್ಲಾ ಜಾಬ್ಸ್ ಕಲೆಕ್ಟ್ ಮಾಡ್ತೀವಿ, ಅದಕ್ಕೆ ನಾವು ಬ್ಯಾಚಸ್ ಅಂತ ಕರಿತೀವಿ. ಆ ಬ್ಯಾಚ್ ಇಂದ
ಒಂದೊಂದಾಗಿ ಜಾಬ್ ನ ಎಕ್ಸಿಕ್ಯೂಟ್ ಮಾಡ್ಕೊಂತ ಹೋಗ್ತೀವ್ರಿ. ಸೇಮ್ ವೇ ಟೀಚರ್ ವಿಲ್ ಕಲೆಕ್ಟ್ ಆಲ್ ದ ಪೇಪರ್ಸ್ ಅಂಡ್ ದೆನ್ ಇವ್ಯಾಲ್ಯುಯೇಟ್ಸ್ ಒನ್ ಆಫ್ಟರ್ ದಿ ಅದರ್. ಸೊ ಆ ರೀತಿ ನಿಮ್ದು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇದು ಜಾಬ್ಸ್ ರೀ, ಇವು ಈ ರೀತಿ ಗುಂಪು ಲೈಕ್ ಗ್ರೂಪ್ ಆಫ್ ಜಾಬ್ಸ್ ವಿಲ್ ಬಿ ಕಲೆಕ್ಟೆಡ್ ಫಸ್ಟ್. ಅದಾದ ನಂತರ ಅವುಗಳನ್ನ ಮೆಮರಿಯಲ್ಲಿ ಲೋಡ್ ಮಾಡ್ತದ, ಒಂದೊಂದೊಂದೊಂದೊಂದಾಗಿ ಜಾಬ್ ನ ಎಕ್ಸಿಕ್ಯೂಟ್ ಮಾಡ್ಲಾಗ್ತದ. ಸೊ ಏನಪ್ಪಾ ಇದ್ರ ಅಡ್ವಾಂಟೇಜಸ್ ಅಂತಂದ್ರೆ ಇಟ್ ವಾಸ್ ಸಿಂಪಲ್ ರೈಟ್. ಸೊ ಜಾಬ್ಸ್ ಕಲೆಕ್ಟ್ ಮಾಡ್ತೀವಿ, ಒಂದೊಂದು ಆದ್ಮೇಲೆ ಒಂದೊಂದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ರೆಡ್ಯೂಸ್ ಸೆಟಪ್ ಟೈಮ್. ಸೊ ಸೆಟಪ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗುದಿಲ್ಲ. ನಮ್ದು ಏನಾದ್ರು ರಿಪಿಟೇಟಿವ್ ಜಾಬ್ಸ್ ಇದ್ರೆ ಇದು ಬಹಳ ಸೂಟ್ ಆಗ್ತೈತಿ. ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ಯೂಸರ್ ಇಂಟ್ರಾಕ್ಷನ್ ಇರುದಿಲ್ಲ. ಈಗ ನಾವು ಜಾಬ್ಸ್ ಲೋಡ್ ಮಾಡಿಬಿಟ್ವಿ ಅಂತಂದ್ರೆ ನಾವೇನು ಮತ್ತೆ ಟಚ್ ಮಾಡಕ್ಕೂ ಬರೋದಿಲ್ಲ ಸಿಸ್ಟಮ್ ನ. ದೇರ್ ವಿಲ್ ಬಿ ನೋ ಯೂಸರ್ ಇಂಟ್ರಾಕ್ಷನ್. ದೇರ್ ವಿಲ್ ಬಿ ಯುವರ್ ಜಾಬ್ ಕ್ಯೂ, ರೈಟ್? ಜಾಬ್ ಕ್ಯೂ ಇಂದ ಇಂಡಿವಿಜುವಲ್ ಜಾಬ್ ಇರ್ತದ, ಸಿ ಪಿ ಯು ಏನ್ ಮಾಡ್ತೈತ್ರಿ ಆ ಜಾಬ್ ನ ತಗೊಂಡು ಪ್ರೊಸೆಸ್ ಮಾಡ್ತದೆ. ಇದೆಲ್ಲ ನಿಮ್ದು ಯಾರು ಇದು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಈ ರೀತಿ ನಡೀತದ. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಜಾಬ್ ಕ್ಯೂ ಇರ್ತೈತ್ರಿ. ಜಾಬ್ ಕ್ಯೂದಲ್ಲಿ ಒಂದೊಂದು ಜಾಬ್ ತಗೊಂಡು ಅದನ್ನ ಪ್ರೊಸೆಸ್ ಅಥವಾ ಎಕ್ಸಿಕ್ಯೂಟ್ ಮಾಡ್ಲಾಗ್ತದೆ. ಈ ರೀತಿ ಎಕ್ಸಿಕ್ಯೂಟ್ ಆಗುವಾಗ ಇದು ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಜಾಬ್ ತಗೋತೀವಿ, ಹೌದಾ? ಈ ರೀತಿ ಒನ್ ಆಫ್ಟರ್ ದಿ ಅದರ್ ಜಾಬ್ ತಗೊಂತ ಹೋಗ್ತೈತಿ. ಸೊ ಈ ಇಲ್ಲಿ ಯಾವುದೇ ರೀತಿಯಾದಂತ ಯೂಸರ್ ಇಂಟ್ರಾಕ್ಷನ್ ನಡೆಯೋದಿಲ್ಲ. ಲಾಂಗ್ ವೇಟಿಂಗ್ ಟೈಮ್. ಈಗ ಒಂದು ಜಾಬ್ ಎಕ್ಸಿಕ್ಯೂಟ್ ಆಗತ್ತಪ್ಪ ಅಂತಂದ್ರೆ ಮತ್ತೊಂದು ಜಾಬ್ ಅಲ್ಲಿ ಇಂಟರಪ್ಟ್ ಆಗಕ್ ಆಗೋದಿಲ್ಲ, ಅಥವಾ ಇನ್ನೊಂದು ಜಾಬ್ ಎಕ್ಸಿಕ್ಯೂಟ್ ಮಾಡಕ್ ಬರೋದಿಲ್ರಿ. ಗಿವನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಓನ್ಲಿ ಒನ್ ಜಾಬ್ ಕ್ಯಾನ್ ಎಕ್ಸಿಕ್ಯೂಟ್. CPU ಮೇ ರಿಮೇನ್ ಐಡಲ್. ಸೊ ಈಗ ಏನೋ ಒಂದು ಜಾಬ್, ಈಗ ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಅಲ್ಲಿ ಏನಾಗತ್ತೈತಿ, ಇನ್ಪುಟ್ ಕೇಳತೈತಿ. ಇನ್ಪುಟ್ ಕೇಳ್ತಾ ಇದೀಪ ಅಂತಂದಾಗ ನೆಕ್ಸ್ಟ್ ಜಾಬ್ ಸುಮ್ಮನೆ ಇರ್ತೈತ್ರಿ, ಇಟ್ ಕಾಂಟ್ ಗೋ ಅಂಡ್ ಎಕ್ಸಿಕ್ಯೂಟ್. ಸೊ ಈ ಇನ್ಪುಟ್ ತಗೊಳ್ಳುವಾಗ CPU ವಿಲ್ ಬಿ ಐಡಲ್, ರೈಟ್? ಸೊ ಅದಕ್ಕೆ ಏನಂತೀವಿ ನಾವು, CPU ಮೇ ರಿಮೇನ್ ಐಡಲ್ ಫಾರ್ ದ ಮೋಸ್ಟ್ ಆಫ್ ದ ಟೈಮ್ ಇನ್ ದಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಈಗ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಏನ್ ಮಾಡಿದಾರೆ ಅವರು, ಮಲ್ಟಿ ಪ್ರೋಗ್ರಾಮ್ಡ್ ಬ್ಯಾಚ್ ಸಿಸ್ಟಮ್ ನ ಮಾಡಿದ್ರು. ಅದ್ರಲ್ಲಿ ಏನಾಯ್ತಪ್ಪ ಅಂತಂದ್ರೆ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಆರ್ ಕೆಪ್ಟ್ ಇನ್ ಮೆಮರಿ ಸೈಮಲ್ಟೇನಿಯಸ್ಲಿ. If one program waits for IO, the CPU executes another program. This improves CPU utilization. ಸೊ ಅಲ್ಲಿ ಏನಾಗ್ತಾ ಇತ್ತು, CPU ಯುಟಿಲೈಸೇಷನ್ ಆಗ್ತಾ ಇದ್ದಿದ್ದಿಲ್ಲ. ಸಿಂಪಲ್ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ CPU ಏನಾಗ್ತಾ ಇತ್ತು, ಐಡಲ್ ಆಗಿರ್ತಾ ಇತ್ತು. ಸೊ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಾವು ಮಲ್ಟಿ ಪ್ರೋಗ್ರಾಮ್ ಬ್ಯಾಚ್ ಸಿಸ್ಟಮ್ ಅಲ್ಲಿ ಮಲ್ಟಿಪಲ್ ಪ್ರೋಗ್ರಾಮ್ಸ್, ಈಗ ಒಂದು ಪ್ರೋಗ್ರಾಮ್ ಏನಾದ್ರೂ ಐಒಗೆ ವೇಟ್ ಮಾಡ್ತಾ ಇದೆಯಪ್ಪ ಅಂತಂದಾಗ CPU ಏನ್ ಮಾಡ್ತೈತಿ, ನೆಕ್ಸ್ಟ್ ಜಾಬ್ ನ ಎಕ್ಸಿಕ್ಯೂಟ್ ಮಾಡ್ತದೆ ಅದು ಇನ್ಪುಟ್ ಬರೋ ಮಟ್ಟ. ಸೊ ಈಗ ಇನ್ಪುಟ್ ಬಂತಪ್ಪ ಅಂತಂದ್ರೆ that stop will it will stop that second job, first job ನ ಕಂಪ್ಲೀಟ್ ಮಾಡಿ ಅದು ಸೆಕೆಂಡ್ ಜಾಬ್ ಹೋಗ್ತೈತ್ರಿ. ಸೊ ಅದಕ್ಕೆ ನಾವು ಇಲ್ಲಿ CPU ಏನಾಗ್ತದೆ, ಯುಟಿಲೈಸೇಷನ್ ಚಲೋ ಆಗ್ತದೆ. ಎಕ್ಸಾಂಪಲ್ ಇಲ್ಲಿ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಹಂಗೆ ತಿಳಿಸ್ಲಿಕ್ಕೆ, ಶೆಫ್ ಈಗ ಪ್ರಿಪೇರಿಂಗ್ ಮಲ್ಟಿಪಲ್ ಡಿಶಸ್ ಅಂತ ಅನ್ಕೋರಿ. ಒಂದು ಶೆಫ್ ಈಗ ಮಲ್ಟಿಪಲ್ ಡಿಶಸ್ ಪ್ರಿಪೇರ್ ಮಾಡಾಕಂತಪ್ಪ ಅಂತಂದ್ರೆ ಈಗ ಒಂದು ಡಿಶ್ ಬೇಕಾಗ್ತಾ ಇದೆ, ಒಂದು ಡಿಶ್ ಪೂರ್ತಿ ಬೇಕಾಗುವಾಗ ಅವ ಏನ್ ಮಾಡ್ತಾನ್ರಿ, ನೆಕ್ಸ್ಟ್ ಡಿಶ್ ಏನು ರೆಡಿ ಬೇಕು, ಏನ್ ಬೇಕು, ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ತಾರೆ, ವೆಜಿಟೇಬಲ್ಸ್ ಕಟ್ ಮಾಡ್ಕೋತಾನೆ, ಹೌದಾ? ಸೊ ಒಂದು ಕುದಿಲಿಕ್ಕೆ ಇಟ್ಟಿದಾನಪ್ಪ, ಫಾರ್ ಎಕ್ಸಾಂಪಲ್ ಅನ್ನ ಮಾಡ್ಲಿಕ್ಕೆ ಇಟ್ಟಿದಾನಪ್ಪ ಅಂತಂದ್ರೆ ಅದು ಅನ್ನ ಆಗೋದು ನೋಡ್ಕೊಂತ ಕುಂದಿರ್ತಾನನ್ರಿ? ಇಲ್ಲ, ಅವೇನ್ ಮಾಡ್ತಾನೆ, ನೆಕ್ಸ್ಟ್ ಸಾರಿಗೆ ಏನ್ ಬೇಕಂದ್ರೆ ಹೆಚ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಾನೆ. ಸೊ ಅದೇ ರೀತಿ ಇಲ್ಲಿ ಏನಾಗ್ತದ, ಒಂದು ಜಾಬ್ ಎಕ್ಸಿಕ್ಯೂಟ್ ಆಗಂತೈತಿ, ಅದಕ್ಕೆ ಏನೋ ಇನ್ಪುಟ್ ಬೇಕು ಅಥವಾ ಏನೋ ಒಂದ್ ಬೇಕಂತಂದಾಗ ಎರಡನೇ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೇವ್ರಿ ನಾವು. ಓಕೆ, ಸೊ ಇಲ್ಲಿ CPU ಏನಾಗ್ತಾ ಇದೆ, ಯುಟಿಲೈಸೇಷನ್ ಕರೆಕ್ಟ್ ಆಗಿ ಆಗ್ತಾ ಇದೆ. ಸೊ ಅಡ್ವಾಂಟೇಜಸ್ ಬಂದ್ರೆ ಬೆಟರ್ CPU ಯುಟಿಲೈಸೇಷನ್, ಇನ್ಕ್ರೀಸ್ ಥ್ರೂಪುಟ್, ಹೌದಾ? ಸೊ ಅಟ್ ಅ ಟೈಮ್ ನಾವು ಎರಡೆರಡು ಕೆಲಸ, ಮೂರ್ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ. ಸೊ ನಮ್ದು ಥ್ರೂಪುಟ್ ಹೆಚ್ಚಿಗೆ ಆಗ್ತದೆ. ರೆಡ್ಯೂಸ್ಡ್ ಐಡಲ್ ಟೈಮ್. ಯುಟಿಲೈಸ್ ಆಗಂತೈತಪ್ಪ ಅಂತಂದ್ರೆ ಐಡಲ್ ಟೈಮ್ ರೆಡ್ಯೂಸ್ ಆಗಿ ಆಗುತ್ತೆ, ಹೌದಾ? ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಕಾಂಪ್ಲೆಕ್ಸ್ ಮೆಮರಿ ಮ್ಯಾನೇಜ್ಮೆಂಟ್. ಸೊ ಮೆಮರಿ ಮ್ಯಾನೇಜ್ಮೆಂಟ್ ಹೆಚ್ಚಿಗೆ ಆಗ್ತದೆ, ಅದನ್ನ ಮಾಡೋದು ಕಷ್ಟ ಆಗ್ತದೆ. ಶೆಡ್ಯೂಲಿಂಗ್ ಬಿಕಮ್ಸ್ ಇಂಪಾರ್ಟೆಂಟ್. ಇಲ್ಲಿ ಏನು ಶೆಡ್ಯೂಲ್ ಇರುವುದಿಲ್ರಿ, ಲೈಕ್ ಫಿಕ್ಸ್ ಶೆಡ್ಯೂಲ್ ಇರುವುದಿಲ್ಲ. ಈಗ CPU ನೋಡಪ್ಪ ಫಸ್ಟ್ ಜಾಬಿನ ಇಷ್ಟು ಟೈಮ್ ಕೊಡಬೇಕಂತಿಲ್ಲ ಇಲ್ಲಿ. ಅದಕ್ಕೆ ಏನೋ ಒಂದು ಇನ್ಪುಟ್ ಬಂದ್ಬಿಡ್ತಂತಂದ್ರೆ ಅದನ್ನ ಬಿಟ್ಟು ಅವನ್ ನೆಕ್ಸ್ಟ್ ಜಾಬಿಗೆ ಹೋಗ್ಬಿಡ್ತಾನೆ, ಹೌದಾ? ಸೊ ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ದೇರ್ ಇಸ್ ನೋ ಫಿಕ್ಸ್ಡ್ ಶೆಡ್ಯೂಲಿಂಗ್. ಸೊ ಅದಕ್ಕೆ ನಾವು ಶೆಡ್ಯೂಲಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಟೈಮ್ ಶೇರಿಂಗ್ ಸಿಸ್ಟಮ್. ಇಲ್ಲಿ ಏನಾಗ್ತದ್ರಿ, ಈಗ ಟೈಮ್ ಶೇರಿಂಗ್ ಅಲೌಸ್ ಮಲ್ಟಿಪಲ್ ಯೂಸರ್ಸ್ ಟು ಯೂಸ್ ದ ಕಂಪ್ಯೂಟರ್ ಸೈಮಲ್ಟೇನಿಯಸ್ಲಿ. Each user receives a small amount of CPU time called time slice. CPU switches rapidly between users. So time sharing ಅಲ್ಲಿ ಏನಾಗ್ತೈತ್ರಿ, it introduced multi users topic. ಸೊ ಇಲ್ಲಿ ಏನಾಗ್ತದ, ಬೇರೆ ಬೇರೆ ಯೂಸರ್ಸ್ ನ ಅವ್ರವ್ರ ಜಾಬ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇಷ್ಟು ಮಟ್ಟ ಮಲ್ಟಿ ಯೂಸರ್ಸ್ ಇದ್ದಿದ್ದಿಲ್ರಿ, ಓನ್ಲಿ ಸಿಂಗಲ್ ಯೂಸರ್ ಇತ್ತು, ಮಲ್ಟಿಪಲ್ ಜಾಬ್ಸ್ ಇದ್ದು.
ಬಟ್ ಈಗ ಏನಾಗ್ತದೆ ಮಲ್ಟಿ ಯೂಸರ್ಸ್ ಬಂತು. ಇಲ್ಲಿ ಏನಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಯೂಸರ್ ಒನ್ ಇದಾನೆ, ಯೂಸರ್ ಟೂ ಇದಾನೆ. ಫಾರ್ ಎಕ್ಸಾಂಪಲ್ ಯೂಸರ್ ಒನ್ ಗೆ ಒಂದು 10 ಸೆಕೆಂಡ್ಸ್, ಯೂಸರ್ ಟೂ ಗೆ ಒಂದು 10 ಸೆಕೆಂಡ್ಸ್ ಈ ರೀತಿ ಕೊಡ್ತದ. ಈಗ 10 ಸೆಕೆಂಡ್ಸ್ ಮುಗಿತಂತಂದ್ರೆ ನೆಕ್ಸ್ಟ್ ಇದು ಎಕ್ಸಿಕ್ಯೂಟ್ ಆಕೈತ್ರಿ. ಇದು 10 ಸೆಕೆಂಡ್ ಮುಗಿದ ಮತ್ತೆ ವಾಪಸ್ ಇಲ್ಲಿ ಯೂಸರ್ ಒನ್ ಬರೋದು. ಈ ರೀತಿ ಏನಾಗ್ತೈತ್ರಿ ನಿಮಗೆ ಇಲ್ಲಿ ಟೈಮ್ ಸ್ಲೈಸ್ ನ ಅಲೋಕೇಟ್ ಮಾಡ್ಲಾಗ್ತದ. ಟೈಮ್ ಶೇರಿಂಗ್ ಸಿಸ್ಟಮ್ ಅಲ್ಲಿ ಏನಕ್ಕೈತ್ರಿ, ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಕೊಡ್ತದ. ಈಚ್ ಯೂಸರಿಗೆ ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಕೊಡ್ತೈತೆ, ಅದಕ್ಕೆ ನಾವು ಟೈಮ್ ಸ್ಲೈಸ್ ಅಂತ ಕರಿತೀವಿ. ಸೊ ಈ ಒಂದು ಟೈಮ್ ಸ್ಲೈಸ್ ಅಲ್ಲಿ CPU ಏನಕ್ಕಿರ್ತೈತೆ, ಸ್ವಿಚ್ ಆಗಿರ್ತೈತೆ ಒಂದು ಯೂಸರ್ ಇಂದ ಇನ್ನೊಂದು ಯೂಸರಿಗೆ. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ಸ್ ನಿಮ್ದು ಕಂಪ್ಯೂಟರ್ ಲ್ಯಾಬ್ಸ್, ಬ್ಯಾಂಕಿಂಗ್ ಸಿಸ್ಟಮ್, ಏರ್ಲೈನ್ ರಿಸರ್ವೇಶನ್ ಸಿಸ್ಟಮ್ ಇವೆಲ್ಲ ನಿಮ್ದು ಟೈಮ್ ಶೇರಿಂಗ್ ಗೆ ಎಕ್ಸಾಂಪಲ್ಸ್. ಇಲ್ಲಿ ಫಾಸ್ಟರ್ ರೆಸ್ಪಾನ್ಸ್ ಇರ್ತದೆ, ಸಪೋರ್ಟ್ಸ್ ಮಲ್ಟಿಪಲ್ ಯೂಸರ್ಸ್ ಇರ್ತೈತೆ. ಹೌದಾ, ಸೊ ಮಲ್ಟಿಪಲ್ ಯೂಸರ್ ಸಪೋರ್ಟ್ ಇದು ಎಕ್ಸಾಮಿಗೆ ಕೇಳಬಹುದು. ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಮಲ್ಟಿಪಲ್ ಯೂಸರ್ ಸಪೋರ್ಟ್ ಮಾಡ್ತದ ಅಂತಂದ್ರೆ ಟೈಮ್ ಶೇರಿಂಗ್ ಸಿಸ್ಟಮ್ ಅಲ್ಲಿ ಸಪೋರ್ಟ್ ಮಾಡ್ತದ. ಎಫಿಷಿಯಂಟ್ ರಿಸೋರ್ಸ್ ಶೇರಿಂಗ್, ಇಲ್ಲಿ ಏನಾಗ್ತೈತ್ರಿ ರಿಸೋರ್ಸ್ ಕೂಡ ಶೇರ್ ಆಗ್ತಾವ ಬಿಟ್ವೀನ್ ದ ಯೂಸರ್ಸ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಹೈಯರ್ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್, ದೆನ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಕೂಡ ಬರುತ್ತೆ. ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್ ನಾವೇನ್ ಯೂಸ್ ಮಾಡ್ತಾ ಇದೀವ್ರಿ, PC ಅಂತ ಕರಿತೀವಿ. ಸೊ ದಟ್ ಇಸ್ ಅ ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್, ಪರ್ಸನಲ್ ಆಪರೇಟಿಂಗ್ ಸಿಸ್ಟಮ್. ಇಟ್ ಇಸ್ ಡಿಸೈನ್ಡ್ ಫಾರ್ ಸಿಂಗಲ್ ಯೂಸರ್. ಓಕೆ, used in homes, schools and offices. Personal operating system example ವಿಂಡೋಸ್ ಆಯ್ತು, ಲಿನಕ್ಸ್ ಆಯ್ತು, ಮ್ಯಾಕ್ OS ಆಯ್ತು. ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಟ್ರೆ ಯೂಸರ್ ಫ್ರೆಂಡ್ಲಿ ಐತ್ರಿ. ಹೌದಾ, ಮತ್ತೆ GUI ಸ್ಟ್ಯಾಂಡ್ಸ್ ಫಾರ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಇದು ಒಂದ್ ಬಿಟ್ಟು ಇನ್ನೊಂದು ಬರುತ್ತೆ CLI ಅಂತ ಹೇಳಿ, ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಹೇಳಿ. ಸೊ ಕಮಾಂಡ್ ಲೈನ್ ಇಂಟರ್ಫೇಸ್ ದಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಕಮಾಂಡ್ಸ್ ಥ್ರೂ ನಾವು ಎಲ್ಲ ಟಾಸ್ಕ್ಸ್ ನ ಮಾಡ್ತೀವ್ರಿ CLI ದಲ್ಲಿ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಲ್ಲಿ ನಮ್ದು ಮೆನ್ಯೂಸ್ ಮತ್ತೆ ಐಕನ್ಸ್ ಇರ್ತಾವು. ಸೊ ಅವುಗಳ ಥ್ರೂ ನಾವು ನಮ್ಮ ಕೆಲಸನ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ಮಲ್ಟಿಮೀಡಿಯಾ ಸಪೋರ್ಟ್ ಇರುತ್ತೆ. ಮೀನ್ಸ್ ಆಡಿಯೋಸ್, ಇಮೇಜಸ್, ಆಲ್ ದೋಸ್ ಥಿಂಗ್ಸ್ ಯು ವಿಲ್ ಬಿ ಏಬಲ್ ಟು ಆಕ್ಸೆಸ್ and it is affordable also. So that's a big thing you need to remember about personal computer system. ಈ ವಿಡಿಯೋ ಸ್ವಲ್ಪ ಬಹಳ ಥೆರಾಟಿಕಲ್ ಆಗುತ್ತ್ರಿ. I tried to get the images of those operating systems but I was unable to get the images. But here you just need to remember ಆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನೇನ್ ಆಗ್ತಿತ್ತು ಅಂತ ನಿಮ್ಗೆ ನೆನಪಿಟ್ಕೋಬೇಕು. ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇತ್ರಿ, ಅಲ್ಲಿ ಜಾಬ್ಸ್ ನ ಬ್ಯಾಚಸ್ ಆಗಿ ಮಾಡಿ ಒಂದೊಂದಾಗಿ ಎಕ್ಸಿಟ್ ಮಾಡ್ಲಕ್ಕಿತ್ತು, ಅದನ್ನ ನೆನಪಿಟ್ಕೋಬೇಕು. ಅದಾದ ನಂತರ ಮಲ್ಟಿ ಪ್ರೋಗ್ರಾಮ್ ಅಲ್ಲಿ ಏನಾಯ್ತ್ರಿ, ಲೈಕ್ ಬ್ಯಾಚ್ ಅಲ್ಲಿ CPU ಐಡ್ಲ್ ಇರ್ತಕ್ಕಂಥ ಚಾನ್ಸಸ್ ಇತ್ತು. ಬಟ್ ಮಲ್ಟಿ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು, ಒಂದ್ ಪ್ರೋಗ್ರಾಮ್ ಎದುರಿಸಲ್ವಾಗಾದ್ರೂ ವೇಟ್ ಮಾಡ ಅಂತ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬಹುದು. ಅಲ್ಲಿ CPU ಯುಟಿಲೈಸೇಷನ್ ಆಗ್ಲಿಕ್ಕೆ ಶುರು ಆಯ್ತು. ಅದಾದ ನಂತರ ವಿ ಹ್ಯಾವ್ ಮಲ್ಟಿ ಆದ್ಮೇಲೆ ನಮ್ದು ಪರ್ಸನಲ್ ಆಯ್ತು. ಈಗ ನಾವು ನೋಡ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ರೀ. ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತಂದ್ರೆ ಏನ್ರಿ, ಮಲ್ಟಿಪಲ್ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ನ ಕನೆಕ್ಟ್ ಮಾಡೋದು ಥ್ರೂ ಅ ನೆಟ್ವರ್ಕ್. ಈಗ ಫಾರ್ ಎಕ್ಸಾಂಪಲ್ there are one computer, two computer, three. ಸೊ ಈ ರೀತಿ ಮಲ್ಟಿಪಲ್ ಕಂಪ್ಯೂಟರ್ಸ್ ನಾವು ಕನೆಕ್ಟ್ ಮಾಡಬಹುದು ಥ್ರೂ ದಿ ನೆಟ್ವರ್ಕ್. ವಿ ಆರ್ ಕ್ಯಾನ್ ಏಬಲ್ ಟು ಕನೆಕ್ಟ್. ಸೊ ಇಂಥ ಒಂದು ಇದಕ್ಕೆ ನಾವು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಕರಿತೀವಿ, ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್. ದೇ ವರ್ಕ್ ಟುಗೆದರ್ as a ಸಿಂಗಲ್ ಸಿಸ್ಟಮ್. ಮೂರು ಒಂದೇ ಕಂಪ್ಯೂಟರ್ ಅನ್ನೋ ಹಾಗೆ ವರ್ಕ್ ಮಾಡ್ತಾವೆ. ನೀವು ನಿಮ್ಮ ಲ್ಯಾಬ್ಸ್ ಅಲ್ಲಿ ಕೂಡ ನೋಡಿರ್ಬೋದು, ಒಂದೊಂದಿಷ್ಟು ಕಂಪ್ಯೂಟರ್ ಲ್ಯಾಬ್ಸ್ ಅಲ್ಲಿ, ಸ್ಕೂಲ್ಸ್ ಅಲ್ಲಿ ಏನಾಗಿರುತ್ತೆ, ಮಲ್ಟಿಪಲ್ ಸಿಸ್ಟಮ್ಸ್ ಇರ್ತಾವೆ. ಅವುಗಳನ್ನ ಕನೆಕ್ಟ್ ಮಾಡಿ ಒಂದೇ ಕಂಪ್ಯೂಟರ್ ಕೂಡ ಎಲ್ಲಾ ಫೈಲ್ಸ್ ಕೂಡ ಎಲ್ಲದಲ್ಲಿ ಸೇಮ್ ಇರ್ತದೆ ಸ್ಟ್ರಕ್ಚರ್. ಸೊ ಅದು ನೀವು ನೋಡಿರ್ಬೋದು. ಯೂನಿವರ್ಸಿಟಿ ನೆಟ್ವರ್ಕ್ಸ್ ಆಯ್ತು, ಕ್ಲೌಡ್ ಕಂಪ್ಯೂಟಿಂಗ್, ಗೂಗಲ್ ಡೇಟಾ ಸೆಂಟರ್ಸ್, ಅಲ್ಲೇನಾಗುತ್ತೆ ಮಲ್ಟಿಪಲ್ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಒಂದೇ ಕಂಪ್ಯೂಟರ್ ಆಗಿ ವರ್ಕ್ ಮಾಡ್ತಿರ್ತಾವೆ ಥ್ರೂ ನೆಟ್ವರ್ಕ್. ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ರಿಸೋರ್ಸ್ ಶೇರ್ ಆಗ್ತಿರ್ತಾವ್, ಹೈ ರಿಲಯಬಿಲಿಟಿ. ಒಂದು ಸರ್ವರ್ ಡೌನ್ ಆತಂತಂದ್ರೂ ಇನ್ನು ಎರಡು ಮಷಿನ್ಸ್ ನಿಮಗೆ ಆಕ್ಸೆಸಬಲ್ ಇರ್ತಾವ್ರಿ. ಫಾಸ್ಟರ್ ಪ್ರೊಸೆಸಿಂಗ್, ಬಿಕಾಸ್ ಇಲ್ಲಿ ನಾವು ಒಂದ್ ಏನಾದ್ರು ಜಾಬ್ ಕೊಟ್ವಿಪ ಅಂತಂತಂದ್ರೆ ಆ ಜಾಬ್ ಅಲ್ಲಿ ಏನಾದ್ರು ಮಲ್ಟಿಪಲ್ ಥಿಂಗ್ಸ್ ಇದ್ದುಪ ಅಂತಂದ್ರೆ ಅದೇನಾಕೈತ್ರಿ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಕೈತಿ. ಸೊ ಅದರಿಂದ ಆ ಜಾಬ್ ಏನಾಗ್ಬೋದು, ಜಲ್ದಿ ಪ್ರೊಸೆಸ್ ಆಗಿ ಕಂಪ್ಲೀಟ್ ಆಗುತ್ತೆ. ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೆಟ್ವರ್ಕ್ ಡಿಪೆಂಡೆನ್ಸಿ. ಇಫ್ ದೇರ್ ಇಸ್ ಸಮ್ ಗ್ಲಿಚ್ ಆನ್ ದ ನೆಟ್ವರ್ಕ್, ಇಟ್ ಮೇ ಕಾಸ್ ಸಮ್ ಇಶ್ಯೂಸ್ ಟು ಯುವರ್ ನೆಟ್ವರ್ಕ್. ಲೈಕ್ ಪೂರ್ತಿ ಸಿಸ್ಟಮ್, ಈಗ ಆಪರೇಟಿಂಗ್ ಸಿಸ್ಟಮ್ ನಮಗೆ ಇಶ್ಯೂ ಮಾಡಬಹುದು. ಮತ್ತೆ ಮ್ಯಾನೇಜ್ಮೆಂಟ್ ಕಾಂಪ್ಲೆಕ್ಸ್ ಆಗುತ್ತೆ ಆಸ್ ದ ನಂಬರ್ ಆಫ್ ಡಿವೈಸ್ ಇನ್ಕ್ರೀಸಸ್. ನಿಮ್ದು ಕಂಪ್ಯೂಟರ್ಸ್ ಇನ್ಕ್ರೀಸ್ ಆದಂಗೆ ಮ್ಯಾನೇಜ್ಮೆಂಟ್ ಆಫ್ ದೋಸ್ ಡಿವೈಸಸ್ ವಿಲ್ ಬಿ ಅ ಬಿಟ್ ಕಾಂಪ್ಲೆಕ್ಸ್ ಫಾರ್ ಯು. ಓಕೆ, ಸೊ ಇದು ನಿಮ್ದು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಬಗ್ಗೆ ನೆನಪಿಟ್ಕೋಬೇಕು.
ನೆಕ್ಸ್ಟ್ ಬರುತ್ತೆ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಆರ್ಟಾಸ್ ಅಂತ ಕರಿತೇವ್ರಿ. ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಗ್ಯಾರಂಟೀಸ್ ರೆಸ್ಪಾನ್ಸಸ್ ವಿದಿನ್ ಅ ಸ್ಪೆಸಿಫೈಡ್ ಟೈಮ್. ಸೊ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇದು ಇಂಪಾರ್ಟೆಂಟ್ ರೀ. ಏನು ರೆಸ್ಪಾನ್ಸ್ ಎಷ್ಟು ಟೈಮ್ ಅಲ್ಲಿ ಬರ್ತದ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ದ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್. ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲಿ ಡಿಲೇಸ್ ಆರ್ ಅನ್ಎಕ್ಸೆಪ್ಟಬಲ್, ಎಲ್ಲಿ ಯಾವ್ಯಾವ ಜಾಗದಲ್ಲಿ ಡಿಲೇಸ್ ಅನ್ಎಕ್ಸೆಪ್ಟಬಲ್ ಇರ್ತದೆ ಅಲ್ಲಿ ನಾವು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಏರ್ ಟ್ರಾಫಿಕ್ ಕಂಟ್ರೋಲ್, ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ಇಂಡಸ್ಟ್ರಿಯಲ್ ರೋಬೋಟ್ಸ್, ಆಟೋಮೊಬೈಲ್ ಕಂಟ್ರೋಲ್ ಸಿಸ್ಟಮ್ಸ್, ಇಲ್ಲೆಲ್ಲ ನಾವು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಹೈ ರಿಲಯಬಿಲಿಟಿ ಇರ್ತೈತ್ರಿ. ದೆನ್ ಪ್ರಿಡಿಕ್ಟಬಲ್ ರೆಸ್ಪಾನ್ಸ್, ದೆನ್ ಫಾಸ್ಟ್ ಎಕ್ಸಿಕ್ಯೂಷನ್. ಫಾರ್ ಎಕ್ಸಾಂಪಲ್ ಈಗ ನೋಡಿ ನಿಮ್ದು ಕಾರ್ ಗಾಡೀಸ್ ಇದೆ ಹೌದಾ, ಯುವರ್ ಕಾರ್ಸ್ ಆರ್ ದೇರ್ ರೈಟ್. ಸೇ ಯುವರ್ ಕಾರ್ ಮೀಟ್ಸ್ ವಿತ್ ಅನ್ ಆಕ್ಸಿಡೆಂಟ್. ಸೊ ನಿಮ್ಗೆ ಆಕ್ಸಿಡೆಂಟ್ ಆಗುವಾಗ ಏರ್ ಬ್ಯಾಗ್ಸ್ ಓಪನ್ ಆಗ್ತಾ ಹೌದಾ. ಸೊ ಇಟ್ ಈಸ್ ಆನ್ ರೆಸ್ಪಾನ್ಸ್ ಟು ದಟ್ ಆಕ್ಸಿಡೆಂಟ್ ರೈಟ್. ಸೊ ಇಲ್ಲಿ ಏನಾದ್ರೂ ಡಿಲೇ ಆಯ್ತಪ್ಪ ಅಂತಂತಂದ್ರೆ ರೈಟ್, ದೇರ್ ಮೇ ಬಿ ಅ ಚಾನ್ಸ್ ಆಫ್ ಡೆತ್ ರೈಟ್. ಸೊ ಇಲ್ಲಿ ಡಿಲೇ ಎಕ್ಸೆಪ್ಟ್ ಮಾಡಕ್ ಆಗುವುದಿಲ್ಲ. ಸೊ ಇಂಥ ಒಂದು ಸಿಸ್ಟಮ್ಸ್ ಅಲ್ಲಿ ನಾವು ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಿಮ್ದು ಏರ್ ಬ್ಯಾಗ್ ಸಿಸ್ಟಮ್ ಏನೈತಲ್ರಿ, ದಟ್ ಇಸ್ ಅ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ವೇರ್ ಇಟ್ is a response, the response was given for that ಇನ್ಸಿಡೆಂಟ್ ವಿಚ್ ಗಾಟ್ ಟ್ರಿಗರ್ಡ್. ಸೊ ಆ ಒಂದು ಇನ್ಸಿಡೆಂಟ್ ಟ್ರಿಗರ್ ಆಗಿರ್ತಕ್ಕಂಥ ಒಂದು ಆಕ್ಷನ್ ರಿಯಲ್ ಟೈಮ್ ಅಲ್ಲಿ ಏರ್ ಬ್ಯಾಗ್ ಓಪನ್ ಆಗುತ್ತೆ ಹೌದಾ. ಸೊ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಟೂ ಟೈಪ್ಸ್ ಇದೆ. ಒಂದು ಬಂದ್ಬಿಟ್ಟು ಹಾರ್ಡ್ ರಿಯಲ್ ಟೈಮ್, ಇನ್ನೊಂದು ಸಾಫ್ಟ್ ರಿಯಲ್ ಟೈಮ್ ಅಂತೇಳಿ. ಹಾರ್ಡ್ ರಿಯಲ್ ಟೈಮ್ ಅಂತಂದ್ರೆ ಅಲ್ಲಿ ಡೆಡ್ ಲೈನ್ ಮಿಸ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಒಂದ್ ವೇಳೆ ಡೆಡ್ ಲೈನ್ ಮಿಸ್ ಆಯ್ತು, ಇಟ್ ಮೇ ಲೀಡ್ ಟು ಸೀರಿಯಸ್ ಕಾನ್ಸಿಕ್ವೆನ್ಸಸ್. ಸೊ ಎಕ್ಸಾಂಪಲ್ ನಿಮ್ದು ಏರ್ ಬ್ಯಾಗ್ ಸಿಸ್ಟಮ್ ಏನಿದೆ ಅಲ್ಲ, ಅದು ಒಂದು ಎಕ್ಸಾಂಪಲ್ ಫಾರ್ ದಿ ಹಾರ್ಡ್ ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್. ಸಾಫ್ಟ್ ರಿಯಲ್ ಟೈಮ್ ನಲ್ಲಿ ಒಕೇಶನಲ್ ಡಿಲೇಸ್ ಆರ್ ಎಕ್ಸೆಪ್ಟಬಲ್. ಪೂರ್ತಿ ಎಕ್ಸೆಪ್ಟಬಲ್ ಇಲ್ಲ ಇಲ್ಲಿನೂ ಕೂಡ, ಒಕೇಶನಲಿ ಡಿಲೇ ಆಗಬಹುದು. ಎಕ್ಸಾಂಪಲ್ ವಿಡಿಯೋ ಸ್ಟ್ರೀಮಿಂಗ್, ಈ ನಿಮ್ದು ಯೂಟ್ಯೂಬ್ ವಿಡಿಯೋ ಸ್ಟ್ರೀಮಿಂಗ್ ನಡೀತದೆ ಅಲ್ಲ, ಸೊ ಅಲ್ಲಿ ಸ್ವಲ್ಪ ಗ್ಲಿಚಸ್ ಬರ್ತಿರ್ತದೆ ಮಿಡಲ್ ಹೌದಾ, ಅದು ಅಕ್ಸೆಪ್ಟಬಲ್, ಒಕೇಶನಲ್ ಅಕ್ಸೆಪ್ಟಬಲ್ ರೈಟ್. ಅಲ್ಲೇನು ಸೀರಿಯಸ್ ಕಾನ್ಸಿಕ್ವೆನ್ಸ್ ಇರುವುದಿಲ್ಲ. ಬಟ್ ಇನ್ ಹಾರ್ಡ್ ರಿಯಲ್ ಟೈಮ್ it is very much important, like there should be no delay at all, right? They may deadline miss ago agilla. Okay, fine. So that's what you need to remember. All these operating systems, simple batch operating system ಅಲ್ಲಿ single user ಇರ್ತಾನ್ರಿ, response slow ಇರ್ತೈತಿ, payroll processing example, ಮಲ್ಟಿ ಪ್ರೋಗ್ರಾಮ್ಡ್ಗೆ ಮಲ್ಟಿಪಲ್ ಪ್ರೋಗ್ರಾಮ್ಸ್ ನೀವು ಇದ್ ಮಾಡ್ಬೋದು, ಬೆಟರ್ ರೆಸ್ಪಾನ್ಸ್ ಇರ್ತೈತಿ. ಮೇನ್ ಫ್ರೇಮ್ ಸಿಸ್ಟಮ್ಸ್ ಆರ್ ದಿ ಎಕ್ಸಾಂಪಲ್. ಟೈಮ್ ಶೇರಿಂಗ್ ಅಲ್ಲಿ ಮಲ್ಟಿಪಲ್ ಯೂಸರ್ಸ್ ಇರ್ತಾರೆ, ಫಾಸ್ಟ್ ಇರ್ತೈತ್ರಿ ರೆಸ್ಪಾನ್ಸ್. ಬ್ಯಾಂಕಿಂಗ್ ಸಿಸ್ಟಮ್ ಇಸ್ ಎಕ್ಸಾಂಪಲ್. ಪರ್ಸನಲ್ ಕಂಪ್ಯೂಟರ್ ಗೆ ಸಿಂಗಲ್ ಯೂಸರ್ ಇರ್ತಾನೆ, ಮಲ್ಟಿಪಲ್ ಫಾಸ್ಟ್ ಪ್ರೊಸೆಸಿಂಗ್, ವಿಂಡೋಸ್ ಪಿ ಸಿ, ಲಿನಕ್ಸ್ ಪಿ ಸಿ ಅವೆಲ್ಲ ಎಕ್ಸಾಂಪಲ್. ಡಿಸ್ಟ್ರಿಬ್ಯೂಟೆಡ್ ಆಪರೇಟಿಂಗ್ ಸಿಸ್ಟಮ್ ಗೆ ಮಲ್ಟಿಪಲ್ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಟುಗೆದರ್ ವಿತ್ ನೆಟ್ವರ್ಕ್, ಫಾಸ್ಟ್ ರೆಸ್ಪಾನ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಎಕ್ಸಾಂಪಲ್ ನೆನಪಿಟ್ಕೋಬಹುದು. ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಟೈಮ್ ಕ್ರಿಟಿಕಲ್ ಇರ್ತೈತ್ರಿ, ಇದು ಇಮಿಡಿಯೇಟ್ ರೆಸ್ಪಾನ್ಸ್ ಇರ್ತೈತಿ. ಎಕ್ಸಾಂಪಲ್ ನಿಮ್ದು ಏರ್ ಬ್ಯಾಗ್ ಸಿಸ್ಟಮ್. ಓಕೆ, ಸೊ ಇದಿಷ್ಟು ನೆನ್ಪಿಟ್ಕೋರಿ. ಸೇಮ್ ಅದರಲ್ಲಿ ನಾವು ಜನರೇಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನೋ ಓಎಸ್ ಇದ್ದಾಗ ಮ್ಯಾನ್ಯುವಲಿ ಮಾಡ್ತಿದ್ವಿ ಆಪರೇಷನ್ಸ್ ನ. ಬ್ಯಾಚ್ ಅಲ್ಲಿ ಆಟೋಮೆಟಿಕ್ ಜಾಬ್ ಪ್ರೊಸೆಸಿಂಗ್ ಬಂತು. ಆ ಆಟೋಮೆಟಿಕ್ ಜಾಬ್ ಪ್ರೊಸೆಸಿಂಗ್ ನ ಸ್ವಲ್ಪ ಸಿ ಪಿ ಯುಟಿಲೈಸೇಷನ್ ಹೆಚ್ಚಿಗೆ ಮಾಡಿದ್ವಿ ನಾವು ಮಲ್ಟಿ ಪ್ರೋಗ್ರಾಮಿಂಗ್ ಒಳಗಡೆ. ಟೈಮ್ ಶೇರಿಂಗ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಟೈಮ್ ಸ್ಲೈಸ್ ಕೊಟ್ವಿ ಯೂಸರ್ಸ್ ಗೆ. ಮಲ್ಟಿಪಲ್ ಯೂಸರ್ಸ್ ಬಂದ್ರೆ ಇಲ್ಲಿ ಈಚ್ ಯೂಸರ್ ವಾಸ್ ಗಿವನ್ ಅ ಸ್ಮಾಲ್ ಅಮೌಂಟ್ ಆಫ್ ಟೈಮ್. ದೆನ್ ಪರ್ಸನಲ್ ಕಂಪ್ಯೂಟರ್ ಅಂತಂದಾಗ ಯೂಸರ್ ಫ್ರೆಂಡ್ಲಿ ಸಿಸ್ಟಮ್ಸ್ ಇದ್ದು ರೀ. ಡಿಸ್ಟ್ರಿಬ್ಯೂಟೆಡ್ ಅಲ್ಲಿ ನೆಟ್ವರ್ಕ್ಡ್ ಕಂಪ್ಯೂಟರ್ಸ್ ಇದ್ದು, ರಿಯಲ್ ಟೈಮ್ ಅಲ್ಲಿ ಇಮಿಡಿಯೇಟ್ ರೆಸ್ಪಾನ್ಸ್ ಬರ್ತದ. ಸೊ ಆಲ್ ದೀಸ್ ಥಿಂಗ್ಸ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್, ಯು ನೀಡ್ ಟು ರಿಮೆಂಬರ್ ದೀಸ್ keywords. Let us see some of the MCQs. Before that, we will have a quick summary. Early computers had no operating system. Howdo? Batch systems process job one after the other. Correct. Multi-programming improves the CPU utilization. ಬ್ಯಾಚ್ ಸಿಸ್ಟಮ್ ಮಲ್ಟಿ ಪ್ರೋಗ್ರಾಮಿಂಗ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದೇ ಜಾಬ್ ರನ್ ಆಕಿತ್ತು, ಓನ್ಲಿ ಒನ್ ಜಾಬ್ ಅಟ್ ಅ ಟೈಮ್. ಅದ್ರ ಕಾರಣದಿಂದ ಸಿ ಪಿ ಯು ಐಡ್ಲ್ ಇರ್ತಿತ್ತು. ಇಲ್ಲಿ ಏನಕ್ಕೈತ್ರಿ, ಮಲ್ಟಿಪಲ್ ಜಾಬ್ಸ್ ರನ್ ಮಾಡಬಹುದು ಹೌದಾ, ಅದರಿಂದ ನಿಮ್ದು ಸಿ ಪಿ ಯು ಬೆಟರ್ ಯುಟಿಲೈಸೇಷನ್ ಆಗ್ತದ. ಟೈಮ್ ಶೇರಿಂಗ್ ಅಲ್ಲಿ ಸಪೋರ್ಟ್ಸ್ ಮಲ್ಟಿ ಯೂಸರ್. ಈಚ್ ಯೂಸರ್ ಇಸ್ ಗಿವನ್ ಅ ಸ್ಮಾಲ್ ಅಮೌಂಟ್ ಆಫ್ ಟೈಮ್, ವಿ ಕಾಲ್ ಇಟ್ ಆಸ್ ಟೈಮ್ ಸ್ಲೈಸ್. ಅಂಡ್ ದೆನ್ ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್ಸ್ ಆರ್ ಡಿಸೈನ್ ಫಾರ್ ಇಂಡಿವಿಜುವಲ್ ಯೂಸರ್ಸ್, ಮನೆ ಯೂಸಿಗೆ, ಆಫೀಸ್ ಯೂಸಿಗೆ ಅಂತ ಮಾಡಿದ್ರು ಅದನ್ನ. ದೆನ್ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಅಲ್ಲಿ ನಾವು ಮಲ್ಟಿಪಲ್ ಕಂಪ್ಯೂಟರ್ಸ್ ಕನೆಕ್ಟ್ ಮಾಡ್ತೀವಿ, ಇದು ಡೇಟಾ ಸೆಂಟರ್ಸ್ ಅದಕ್ಕೆ ಎಕ್ಸಾಂಪಲ್. ರಿಯಲ್ ಟೈಮ್ ಸಿಸ್ಟಮ್ ಅಲ್ಲಿ ನಾವು ಗ್ಯಾರಂಟಿಡ್ ರೆಸ್ಪಾನ್ಸ್ ಟೈಮ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ.
So let us see the MCQs. Which operating system executes jobs one after the another without user interaction? Yaudu? Simple batch system. Next, in a multi-programmed batch system, the CPU executes another program when the current program is waiting for power supply, input-output operations, user login, shutdown. So input-output operations ಏನಾದ್ರು ಇತ್ತಪ್ಪ ಅಂತಂದ ಇನ್ಪುಟ್ ತಗೊಳ್ಳೋದಾಯ್ತು ಅಥವಾ ಔಟ್ಪುಟ್ ಡಿಸ್ಪ್ಲೇ ಮಾಡೋದಾಯ್ತು ಆಗ ಏನ್ ಮಾಡ್ತೈತಪ್ಪ ಅಂತಂದ್ರೆ ನಿಮ್ದು ಮಲ್ಟಿ ಪ್ರೋಗ್ರಾಮ್ ಬ್ಯಾಚ್ ಸಿಸ್ಟಮ್ ಅಲ್ಲಿ ಸಿಪಿಯು ಬೇರೆ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ತೈತ್ರಿ. Which operating system is designed to support multiple users simultaneously? So multiple users simultaneously ಅಂತ ಬಂದ್ರೆ always you select the time sharing system. Which operating system is used in applications where response time is critical? Response time critical ಆಯ್ತಪ್ಪ ಅಂದ್ರೆ ಅದು real time operating system. Which of the following is an example of distributed system? Distributed system ಗೆ ಯಾವ್ದ್ರಿ? Cloud computing. Airbag ಎದಕ್ರಿ? Real time operating system ಗೆ. Windows laptop ಎದಕ್ಕೆ? Personal operating system ಗೆ. ಹೌದಾ? ಕ್ಯಾಲ್ಕುಲೇಟರ್ ನಿಮ್ದು ಪರ್ಸನಲ್ ಅಂತ ಹೇಳ್ಬೋದು. It is also personal operating system ಅಂತ ಹೇಳ್ಬೋದು. It is an application inside that, right? So this you all need to remember. So ಈ ಚಾಪ್ಟರ್ ಸ್ವಲ್ಪ ಥಿಯರಿ ಆಯ್ತಂತ ಅನ್ಕೊಳ್ತೀನಿ. So just one hierarchy I have written just for your remembrance. First no OS ಇತ್ತು, difficult to use ಇತ್ತು. ಯೂಸ್ ಮಾಡಕ್ ಆಗ್ತಿದ್ದಿಲ್ಲ, ಮ್ಯಾನ್ಯುವಲಿ ಬರಿತಾ ಇದ್ವಿ. ಅದಕ್ಕೆ ನಾವು ಬ್ಯಾಚ್ ಸಿಸ್ಟಮ್ ತಂದ್ವಿ. ಹೌದಾ? ಬ್ಯಾಚ್ ಸಿಸ್ಟಮ್ ತಂದ್ವಿ, ಅಲ್ಲಿ ನಾವಂತೂ ಸಿ ಪಿ ಯು ಐಡ್ಲ್ ಉಳೆ ಅಂತು, ಅದಕ್ಕೆ ನಾವ್ ಏನ್ ಮಾಡಿದ್ವಿ, ಮಲ್ಟಿ ಪ್ರೋಗ್ರಾಮಿಂಗ್ ತಂದ್ವಿ. ಸೊ ಮಲ್ಟಿ ಪ್ರೋಗ್ರಾಮಿಂಗ್ ಅಲ್ಲಿ ಏನಾಯ್ತು, ಅಲ್ಲಿ ಇಂಟ್ರಾಕ್ಟಿವ್ ಯೂಸರ್ಸ್, ಮಲ್ಟಿ ಯೂಸರ್ಸ್ ಪಾಸಿಬಲ್ ಇದ್ದಿದ್ದಿಲ್ಲ. ಒಂದೇ ಯೂಸರ್ ಇಂದ ನಾವು ಮಲ್ಟಿಪಲ್ ಜಾಬ್ಸ್ ಮಾಡ್ತಿದ್ವಿ ಅಲ್ಲಿ. ಅದಕ್ಕೆ ಏನ್ ತಗೊಂಬಂದ್ವಿ, ಟೈಮ್ ಶೇರಿಂಗ್ ತಗೊಂಬಂದ್ವಿ. ಟೈಮ್ ಶೇರಿಂಗ್ ಅಲ್ಲಿ ಏನಾತ್ರಿ, ಟೈಮ್ ಶೇರಿಂಗ್ ಅಲ್ಲಿ ಯೂಸರ್ಸ್ ಇದ್ರು, ಮಲ್ಟಿಪಲ್ ಯೂಸರ್ಸ್ ಇದ್ದು, ಈಚ್ ಯೂಸರ್ ಸ್ವಲ್ಪ ಸ್ವಲ್ಪ ಟೈಮ್ ಸಿಗ್ತಿತ್ತು, ಸ್ವಲ್ಪ ಟೈಮ್ ಸಿಗ್ತಿತ್ತು ಅಲ್ಲಿ. ಈಗ ಒಬ್ಬ ಯೂಸರ್ ಏನಾಗ್ಬಿಡ್ತ್ರಿ, ಬಾಳ ಟೈಮ್ ಬೇಕಾಗ್ತವಂಗ, ನೀಡ್ ಫಾರ್ ಪರ್ಸನಲ್ ಯೂಸ್ ಬೇಕಾಗ್ತದ. ಅದಕ್ಕೆ ಏನ್ ಮಾಡಿದ್ರು ಅವರು, ಪರ್ಸನಲ್ ಕಂಪ್ಯೂಟರ್ ಸಿಸ್ಟಮ್ ತಗೊಂಬಂದ್ರು. ಈಗ ಪರ್ಸನಲ್ ಕಂಪ್ಯೂಟರ್ ಮಾಡುವಾಗ ಅವ್ ಮತ್ತೇನ್ ಯೋಚನೆ ಆತ್ರಿ, ಈಗ ಒಂದ ಕಂಪ್ಯೂಟರ್ ಐತಿ, ಈಗ ಇದೇ ರೀತಿನ ಮಲ್ಟಿಪಲ್ ಮಷಿನ್ಸ್ ಕನೆಕ್ಟ್ ಮಾಡ್ಬೋದು ಅಂತ ಅನಿಸ್ತು. ಸೊ ಎಸ್, ಅದು ಅವಾಗ ಏನ್ ತಗೊಂಬಂದ್ರು, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ತಗೊಂಬಂದ್ರು. ಅದ್ರಲ್ಲಿ ಏನ್ ಮಾಡಿದ್ರು ಅವರು, ಮಲ್ಟಿಪಲ್ ಸಿಸ್ಟಮ್ಸ್ ಎಲ್ಲ ಕನೆಕ್ಟ್ ಮಾಡಿದ್ರು. ಆದ್ರೆ ರೆಸ್ಪಾನ್ಸ್ ಟೈಮ್ ಗ್ಯಾರಂಟಿಡ್ ಇರ ಅಂತಿದ್ದಿಲ್ಲ, ರೆಸ್ಪಾನ್ಸ್ ಟೈಮ್ ಜಲ್ದಿ ಬರ ಅಂತಿದ್ದಿಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ ಮಾಡಿದ್ರು. ಸೊ ಇಷ್ಟು ನೀವು ನೆನಪಿಟ್ಕೋಬೇಕು, ಹಿಸ್ಟರಿ ಅಂಡ್ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಓಕೆ, so thank you for watching. In the next video we will continue with the next topic of this module, and I guess that will be the last topic of this module, operating system structure, and it is also very very important. So we'll cover that in the next video. Hope you like the video. This is a bit theoretical. Just try to go through all these concepts again and remember what operating system does what. Okay, that is very important to remember for the exam. Thank you for watching. I will see you in the next video.